ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ರೆಬೆಲ್ ಶಾಸಕರಿಗೆ ರಿಲೀಫ್, ಸ್ಪೀಕರ್ಗೆ ಶುರು ಟೆನ್ಷನ್. ಠಾಕ್ರೆ ಬಣದ ಮುಂದಿನ ನಡೆ ನಿಗೂಢ. ಏಕನಾಥ್ ಶಿಂಧೆ ರಣತಂತ್ರ, ಮಹಾ ಹೈಡ್ರಾಮಾದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ. ರೌಡಿ ಶೀಟರ್ ಮರ್ಡರ್, ಹಂತಕರ ಹೆಜ್ಜೆ ಗುರುತು ಪತ್ತೆ. ಪಿಎಂ ಕಚೇರಿಗೆ ಸುಳ್ಳು ವರದಿ ನೀಡಿದ ಬಿಬಿಎಂಪಿ. ಬೆಂಗಳೂರಿನ ವಾಹನ ಸವಾರರಿಗೆ ರಿಲೀಫ್. ಮಹಾರಾಷ್ಟ್ರ ರಾಜಕೀಯಕ್ಕೆ ಸ್ಫೋಟಕ ತಿರುವು. ಸಂಜಯ್ ರಾವತ್ಗೆ ಇಡಿ ಸಮನ್ಸ್. ಅಘಾಡಿಗೆ ನೀಡಿದ್ದ ಬೆಂಬಲ ವಾಪಸ್ ಪಡೆದ ರೆಬೆಲ್ಸ್. ಗೇಮ್ನಲ್ಲಿ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗಿದ್ಯಾ? ಇದೆಲ್ಲವನ್ನು ನೋಡೋಣ ಮಹಾಪತನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ರಾಜಕೀಯಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಮಹಾಬೃಹನ್ ನಾಟಕದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಉದ್ಧವ್ ಠಾಕ್ರೆ ಸೇನೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಶಿವಸೇನೆ ಸಂಸದ ಸಂಜಯ್ ರಾವತ್ಗೆ ಇಡಿ ಅಧಿಕಾರಿಗಳು ಸಮನ್ಸ್ ಜಾರಿ ಮಾಡಿದ್ದಾರೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ನೀಡಿದೆ. ಭೂ ಹಗರಣದಲ್ಲಿ ಸಂಜಯ್ ರಾವತ್ಗೆ ಇಡಿ ಸಮನ್ಸ್ ನೀಡಿದ್ದು ಮಹಾರಾಷ್ಟ್ರ ರಾಜಕೀಯಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೈಡ್ರಾಮಾ ಬೆನ್ನಲ್ಲೇ ಶಿವಸೇನೆ ಸಂಸದ ಸಂಜಯ್ ರಾವತ್ಗೆ ಇಡಿ ಸಮನ್ಸ್ ನೀಡಿದೆ. ಭೂ ಹಗರಣದಲ್ಲಿ ಸಂಜಯ್ ರಾವತ್ಗೆ ಉರುಳಾಗುವ ಸಾಧ್ಯತೆ ಇದೆ. ಭೂ ಹಗರಣದ ಸಂಬಂಧ ಜಾರಿ ನಿರ್ದೇಶನಾಲಯ ಈಗಾಗಲೇ ಕೆಲ ಆಸ್ತಿ ಜಪ್ತಿ ಮಾಡಿದೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಆಪ್ತರಾಗಿರೋ ಸಂಸದ ಸಂಜಯ್ ರಾವತ್ ಇಡಿ ಅಧಿಕಾರಿಗಳ ಇಕ್ಕಳದಲ್ಲಿ ಸಿಲುಕಿಕೊಳ್ಳೋ ಆತಂಕ ಹೆಚ್ಚಾಗಿದೆ. ಮಹಾರಾಷ್ಟ್ರದ ಹೈಡ್ರಾಮಾದ ನಡುವೆ ಇಡಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಭೂ ಹಗರಣ ಸಂಬಂಧ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಮನ್ಸ್ ನೀಡಿದ್ರೆ, ಇತ್ತ ಸಂಜಯ್ ರಾವತ್ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಇಡಿ ವಿಚಾರಣೆಗೆ ಹೆದರುವ ಪ್ರಶ್ನೆಗೆ ಇಲ್ಲ ಅಂತ ಮುಂಬೈನಲ್ಲಿ ಶಿವಸೇನೆ ಸಂಸದ ಸಂಜಯ್ ರಾವತ್ ಗುಡುಗಿದ್ರು. ನಾಳೆ ಇಡಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗೋದಿಲ್ಲ. ನಾಳೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಬೇಕಿದ್ದು ಇಡಿ ವಿಚಾರಣೆಗೆ ಹೋಗೋದಿಲ್ಲ ಅಂತ ಸಂಸದ ಸಂಜಯ್ ರಾವತ್ ಹೇಳಿದ್ದಾರೆ. ಮಹಾರಾಷ್ಟ್ರ ರಾಜಕೀಯ ಬೃಹನ್ ನಾಟಕದ ಬೆನ್ನಲ್ಲೇ ಇಡಿ ಸಮನ್ಸ್ಗೆ ಸಂಸದ ಸಂಜಯ್ ರಾವತ್ ಪ್ರತಿಕ್ರಿಯೆ ನೀಡಿದ್ರು. ನಮ್ಮ ವಿರುದ್ಧ ಪಿತೂರಿ ನಡೆಯುತ್ತಿದೆ. ಇಡಿ ಸಮನ್ಸ್ ನೀಡಿರೋದು ಈಗ ನನ್ನ ಗಮನಕ್ಕೆ ಬಂದಿದೆ. ನಾವೆಲ್ಲರೂ ಬಾಳ ಸಾಹೇಬ್ರ ಶಿವ ಸೈನಿಕರು. ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ನಡೆಸಿದ್ದೇವೆ. ಜೈ ಮಹಾರಾಷ್ಟ್ರ ಎಂದು ಶಿವಸೇನೆ ಸಂಸದ ಸಂಜಯ್ ರಾವತ್ ಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಮಹಾನಾಟಕದಲ್ಲಿ ರೆಬೆಲ್ ಶಿಂದೆ ಬಣದ ಹೊಸ ಆಟ ಶುರುವಾಗಿದೆ. ಅಘಾಡಿ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಏಕನಾಥ್ ಶಿಂದೆ ಬಣ ವಾಪಸ್ ಪಡೆದುಕೊಂಡಿದೆ. ಅಘಾಡಿ ಸರ್ಕಾರಕ್ಕೆ ನೀಡಿರೋ ಬೆಂಬಲವನ್ನ ವಾಪಸ್ ಪಡೆದಿರುವುದಾಗಿ ರಾಜ್ಯಪಾಲರಿಗೆ ರೆಬೆಲ್ ಏಕನಾಥ್ ಶಿಂದೆ ಬಣ ಪತ್ರ ರವಾನೆ ಮಾಡಿದೆ. ಮಹಾರಾಷ್ಟ್ರ ರಾಜ್ಯಪಾಲರಿಗೆ 38 ರೆಬೆಲ್ ಶಾಸಕರು ಪತ್ರವನ್ನು ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲೂ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ರೆಬೆಲ್ ಶಾಸಕರ ವಿರುದ್ಧ ಶಿವಸೇನೆ ಕೆರಳಿ ಕೆಂಡವಾಗಿದ್ರೆ, ರೆಬೆಲ್ ಶಾಸಕರ ಬಣ ಕಾರ್ಯಕರ್ತರು ಏನು ಸುಮ್ಮನೆ ಕೂತಿಲ್ಲ. ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಏಕನಾಥ್ ಶಿಂದೆ ಬಣ ಬೀದಿಗೆ ಇಳಿದಿದೆ. ಮುಂಬೈನ ಥಾಣೆಯಲ್ಲಿ ಶಿಂದೆ ಕಾರ್ಯಕರ್ತರು ಧರಣಿ ಮಾಡಿದ್ರು. ಏಕನಾಥ್ ಶಿಂದೆ ನಿವಾಸದ ಎದುರು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ರೆಬೆಲ್ಸ್ ವಿರುದ್ಧ ಉದ್ಧವ್ ಬಣ ಅನರ್ಹತೆ ಅಸ್ತ್ರ ಪ್ರಯೋಗಿಸಿರುವುದನ್ನು ಖಂಡಿಸಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಉಪಸಭಾಪತಿ ವಿರುದ್ಧವೂ ಶಿಂದೆ ಫ್ಯಾನ್ಸ್ ಫುಲ್ ಗರಂ ಆದ್ರು. ಶಿವಸೇನೆ ವಿರುದ್ಧ ಬಂಡಾಯ ಸಾರಿರೋ ಏಕನಾಥ್ ಶಿಂದೆ ಶಾಸಕರಿಗೆ ಉದ್ಧವ್ ಠಾಕ್ರೆ ಬಿಗ್ ಶಾಕ್ ನೀಡಿದ್ದಾರೆ. ಬಂಡಾಯ ಶಾಸಕರ ವಿರುದ್ಧ ಅನರ್ಹತೆ ಅಸ್ತ್ರ ಪ್ರಯೋಗಿಸಿರುವ ಬೆನ್ನಲ್ಲೇ ರೆಬೆಲ್ ಶಾಸಕರ ಮಂತ್ರಿಗಿರಿಯನ್ನ ಕೂಡ ಸಿಎಂ ಉದ್ಧವ್ ಠಾಕ್ರೆ ಕಸಿದುಕೊಂಡಿದ್ದಾರೆ. ಏಕನಾಥ್ ಶಿಂದೆ ಬಣವನ್ನ 9 ಸಚಿವರು ಸೇರಿದ್ದು ಮಂತ್ರಿ ಪಟ್ಟವನ್ನ ವಾಪಸ್ ಪಡೆಯಲಾಗಿದೆ. ಬಂಡಾಯವೆದ್ದಿರೋ ಶಿವಸೇನೆ ಸಚಿವರಿಗೆ ಉದ್ಧವ್ ಠಾಕ್ರೆ ಬಿಸಿ ಮುಟ್ಟಿಸಿದ್ದಾರೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಎನ್ಸಿಪಿ ಜೊತೆ ಕೈ ಜೋಡಿಸಿದ್ದಕ್ಕೆ ಶಿಂದೆ ಕ್ಯಾಂಪ್ನ ಶಾಸಕರು ಬಂಡಾಯ ಎದ್ದಿದ್ದಾರೆ. ಏಕನಾಥ್ ಶಿಂದೆ ರೆಬೆಲ್ ಶಾಸಕ ಸುಭಾಷ್ ಸಪ್ನೆ ಹೇಳಿಕೆ ನೀಡಿದ್ದಾರೆ. ಹಿಂದೆ ಎನ್ಸಿಪಿ ನಾಯಕ ಛಗನ್ ಭುಜಬಲ್ನಿಂದ ಬಾಳಾ ಠಾಕ್ರೆ ಅವರನ್ನ ಅರೆಸ್ಟ್ ಮಾಡಿಸಿದ್ರು. ಠಾಕ್ರೆಯನ್ನ ಬಂಧಿಸಿದವರ ಜೊತೆ ಹೇಗೆ ಕೂರ್ತೀರಿ? ಛಗನ್ ಭುಜಬಲ್ ಜೊತೆ ಕೂರಲು ನೋವಾಗಲ್ವೇ ಅಂತ ಟ್ವೀಟ್ ಮಾಡಿ ಏಕನಾಥ್ ಶಿಂದೆ ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರ
ರಾಜಕೀಯ ನಾಟಕದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು, ಅಧಿಕಾರಕ್ಕಾಗಿ ನಡೀತಿರೋ ಕಾಳಗದಲ್ಲಿ ಮತ್ತೊಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿಯಾಗಿದೆ. ಅಂದ್ರೆ ಎಂಎನ್ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ ಜೊತೆ ರೆಬೆಲ್ ಟೀಮ್ ನಾಯಕ ಏಕನಾಥ್ ಶಿಂದೆ ಚರ್ಚೆ ನಡೆಸಿದ್ದಾರೆ. 2 ಬಾರಿ ಏಕನಾಥ್ ಶಿಂದೆ ಫೋನ್ನಲ್ಲಿ ಮಾತನಾಡಿದ್ದು, ರಾಜಕೀಯ ಬೆಳವಣಿಗೆ ಬಗ್ಗೆ ಏಕನಾಥ್ ಶಿಂದೆ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ಬಂಡಾಯ ಶಾಸಕರ ಟೀಮ್ಗೆ ಸುಪ್ರೀಂ ರಿಲೀಫ್, ಸ್ಪೀಕರ್ಗೆ ಶುರುವಾಯಿತು ಟೆನ್ಷನ್. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಸುಪ್ರೀಂ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ರಾಜ್ಯ ರಾಜಕೀಯದಲ್ಲಿ ನಡೀತಿರೋ ದಂಗಲ್ಗೆ ಇವತ್ತೇ ಒಂದು ಪಿಕ್ಚರ್ ಸಿಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ 15 ದಿನ ಮುಂದೂಡಿದೆ. ಮುಂದಿನ ವಿಚಾರಣೆ ಜುಲೈ 11ಕ್ಕೆ ಮುಂದೂಡಿದ್ದು, ಶಾಸಕರ ಅನರ್ಹತೆ ನಿರ್ಧಾರ ಕೈಗೊಳ್ಳದಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಈ ಮೂಲಕ ಏಕನಾಥ್ ಶಿಂದೆ ಬಣಕ್ಕೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಮಹಾರಾಷ್ಟ್ರ ರಾಜಕೀಯ ಹೈಡ್ರಾಮಾ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ಪ್ರಶ್ನಿಸಿ ಏಕನಾಥ್ ಶಿಂದೆ ಬಣದ ಶಾಸಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ಶಾಸಕರ ಅರ್ಜಿ ಕುರಿತು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತು. ಈ ವೇಳೆ ಸುಪ್ರೀಂ ಕೋರ್ಟ್ ಬಂಡಾಯ ಶಾಸಕರಿಗೆ ಪ್ರಶ್ನೆ ಮಾಡಿದೆ. ಏನಂದ್ರೆ ಹೈಕೋರ್ಟ್ಗೆ ಯಾಕೆ ಹೋಗಲಿಲ್ಲ, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬಂದಿದ್ದು ಯಾಕೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಅನರ್ಹತೆಯಂತಹ ಹಲವಾರು ಪ್ರಕರಣಗಳಲ್ಲಿ ಸುಪ್ರೀಂ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರಿಂದ ಹೈಕೋರ್ಟ್ಗೆ ಹೋಗಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ರೆಬೆಲ್ ಶಾಸಕರ ಪರ ವಕೀಲರಾದ ನೀರಜ್ ಕಿಶನ್ ಕೌಲ್ ತಿಳಿಸಿದ್ರು. ಮತ್ತೊಂದು ಕಡೆ ಡೆಪ್ಯೂಟಿ ಸ್ಪೀಕರ್ ಕಚೇರಿಯಿಂದ ಅನರ್ಹತೆ ಬಗ್ಗೆ ಕಾನೂನು ಬಾಹಿರವಾಗಿ ನೋಟಿಸ್ ನೀಡಲಾಗಿದೆ. ನ್ಯಾಯ ಅನುಸರಿಸದೆ ಆತುರವಾಗಿ ನೋಟಿಸ್ ನೀಡಲಾಗಿದೆ ಅಂತ ಬಂಡಾಯ ಶಾಸಕರು ಕೋರ್ಟ್ಗೆ ಹೇಳಿದ್ರು. ಇತ್ತ ಸಿಎಂ ಉದ್ಧವ್ ಠಾಕ್ರೆ ಪರ ಅಭಿಷೇಕ್ ಸಿಂಘ್ವಿ ವಾದ ಮಂಡನೆ ಮಾಡಿದ್ರು. ಜೂನ್ 20ರಂದು ಶಿಂದೆ ಬಣದ ಶಾಸಕರು ಸೂರತ್ಗೆ ಹೋಗಿದ್ರು. ಜೂನ್ 21ರಂದು ಬಂಡಾಯ ಶಾಸಕರು ಇಮೇಲ್ ಕಳಿಸಿದ್ದಾರೆ. ಜೂನ್ 22ರಂದು ಸ್ಪೀಕರ್ಗೆ ಇಮೇಲ್ ನೋಟಿಸ್ ಬಂದಿದೆ ಅಂತ ಸಿಂಘ್ವಿ ಮಾಹಿತಿ ನೀಡಿದ್ರು. ಅಲ್ಲದೆ ಪ್ರಕರಣದಲ್ಲಿ ಸುಪ್ರೀಂ ಮಧ್ಯಂತರ ಆದೇಶ ನೀಡಲು ಬರಲ್ಲ, ಶಾಸಕಾಂಗದ ಕಾರ್ಯವಿಧಾನದ ಬಗ್ಗೆ ವಿಚಾರಣೆ ಮಾಡಬೇಕಿದೆ, ನ್ಯಾಯಾಲಯಗಳ ಮೇಲೆ ಸಾಂವಿಧಾನಿಕ ತಡೆ ಇದೆ ಅಂತ ಸುಪ್ರೀಂ ಕೋರ್ಟ್ ವ್ಯಾಪ್ತಿ ಬಗ್ಗೆ ಅಭಿಷೇಕ್ ಸಿಂಘ್ವಿ ಪ್ರಸ್ತಾಪಿಸಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಕ್ರಮದ ವಿರುದ್ಧ ಏಕನಾಥ್ ಶಿಂದೆ ಬಣದ ವಕೀಲರು ಪ್ರಬಲವಾದ ವಾದ ಮಂಡಿಸಿದ್ರು. ಡೆಪ್ಯೂಟಿ ಸ್ಪೀಕರ್ ಸ್ಥಾನವೇ ಪ್ರಶ್ನಾರ್ಹವಾಗಿದೆ. ಡೆಪ್ಯೂಟಿ ಸ್ಪೀಕರ್ ಅನ್ನ ಪದಚ್ಯುತಗೊಳಿಸಲು ಆಗ್ರಹಿಸಲಾಗಿದೆ. ಡೆಪ್ಯೂಟಿ ಸ್ಪೀಕರ್ ವಿರುದ್ಧ ಅವಿಶ್ವಾಸದ ನಿರ್ಣಯ ಮಾಡಲಾಗಿದೆ. ಮೊದಲು ಅವಿಶ್ವಾಸದ ನಿರ್ಧಾರವಾಗಬೇಕು. ಅಲ್ಲದೆ ಡೆಪ್ಯೂಟಿ ಸ್ಪೀಕರ್ ಕುರಿತು ನಿರ್ಧಾರವಾಗದೆ ಬಂಡಾಯ ಶಾಸಕರಿಗೆ ನೋಟಿಸ್ ನೀಡಲು ಅಸಾಧ್ಯವಾಗಿದೆ ಅಂತ ಶಿಂದೆ ಬಣದ ಪರ ವಕೀಲರು ವಾದ ಮಂಡಿಸಿದ್ರು. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಿಶ್ವಾಸಮತ ಯಾಚನೆಗೆ ತಡೆ ಕೋರಿ ಉಪ ಸ್ಪೀಕರ್ ಪರ ವಕೀಲ ಕಾಮತ್ ಮನವಿ ಮಾಡಿದ್ರು. ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ವಿಶ್ವಾಸಮತಕ್ಕೆ ತಡೆ ನೀಡಿ ಎಂದ ದೇವದತ್ ಕಾಮತ್ ಮನವಿ ಮಾಡಿದ್ರು. ಸದ್ಯ ಸುಪ್ರೀಂ ಕೋರ್ಟ್ ಕಾಮತ್ ಅವರ ಮನವಿ ಪುರಸ್ಕರಿಸಿದೆ. ಹೀಗಾಗಿ ಉಪ ಸ್ಪೀಕರ್ ಮತ್ತು ಉದ್ಧವ್ ಠಾಕ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಇನ್ನು ಏಕನಾಥ್ ಶಿಂದೆ ಬಣದ ಶಾಸಕರಿಗೆ ಭದ್ರತೆ ಕಲ್ಪಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಶಾಸಕರು ಕುಟುಂಬ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳಿ, ಅಲ್ಲದೆ ಈ ಕೂಡಲೇ ಭದ್ರತೆ ನೀಡಿ ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬಂಡಾಯ ಶಾಸಕರು ಇವತ್ತು ಸಂಜೆಯೊಳಗೆ ಉಪ ಸ್ಪೀಕರ್ಗೆ ಉತ್ತರ ನೀಡಬೇಕು. ಆದರೆ ಉಪ ಸ್ಪೀಕರ್ ನೀಡಿರುವ ಸಮಯ ವಿಸ್ತರಣೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಜುಲೈ 11ರ ಸಂಜೆಯವರೆಗೂ ಸಮಯ ವಿಸ್ತರಿಸಲು ಉಪ ಸ್ಪೀಕರ್ಗೆ ಸೂಚನೆ ಕೊಡಲಾಗಿದೆ. ಇದರಿಂದ ಬಂಡಾಯ ಶಾಸಕರಿಗೆ ಮತ್ತಷ್ಟು ಸಮಯ ಸಿಕ್ಕಂತಾಗಿದೆ. ಇತ್ತ ಮಹಾ ಡೆಪ್ಯೂಟಿ ಸ್ಪೀಕರ್ಗೆ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಡೆಪ್ಯೂಟಿ ಸ್ಪೀಕರ್ ಉತ್ತರ ಕೊಡಬೇಕಿದೆ. ಅಂದ್ರೆ 16 ರೆಬೆಲ್ ಶಾಸಕರಿಗೆ ನೋಟಿಸ್ ಬಗ್ಗೆ ಉತ್ತರಿಸಬೇಕಿದೆ. ಯಾವ ಆಧಾರದಲ್ಲಿ ನೋಟಿಸ್ ಕೊಟ್ರಿ, ನೋಟಿಸ್ ನೀಡೋ ವೇಳೆ ಪಾಲಿಸಿದ ಕ್ರಮವೇನು, ಯಾವ ಕಾರಣಕ್ಕಾಗಿ ನೋಟಿಸ್ ಕೊಟ್ರಿ, ಡೆಪ್ಯೂಟಿ ಸ್ಪೀಕರ್ ಪದಚ್ಯುತಿಗೆ ರೆಬೆಲ್ಗಳು ಒತ್ತಾಯ ಮಾಡ್ತಿರುವಾಗಲೇ ಅನರ್ಹತೆ ನೋಟಿಸ್ ಹೇಗೆ ಕೊಟ್ರಿ ಅನ್ನೋದರ ಕುರಿತು ಡೆಪ್ಯೂಟಿ ಸ್ಪೀಕರ್ ಉತ್ತರ ಕೊಡಬೇಕಿದೆ. ಏಕನಾಥ್ ಶಿಂದೆ ಬಣಕ್ಕೆ ಮತ್ತೊಮ್ಮೆ ಸಂಜಯ್ ರಾವತ್ ಸವಾಲ್. ಮಹಾಕದನದಲ್ಲಿ ಆಪರೇಷನ್ ಕಮಲ ನಡೆದಿದ್ಯಾ?
ಠಾಕ್ರೆ ನಡವಳಿಕೆಯೇ ಬಿಕ್ಕಟ್ಟಿಗೆ ಕಾರಣವಾಯ್ತಾ? ಅಗ್ನಿಪಥ್ ಯೋಜನೆ ವಿರೋಧಿಸಿ ಕೈ ಕಹಳೆ. ಇದೆಲ್ಲವನ್ನು ನೋಡೋಣ ಮೆಗಾ ಟ್ವಿಸ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ಮಹಾನಾಟಕದಲ್ಲಿ ಏಕನಾಥ ಶಿಂದೆ ಬಣ ಹೊಸ ಆಟ ಶುರು ಮಾಡಿದೆ. ಅಘಾಡಿ ಸರ್ಕಾರಕ್ಕೆ ಶಿಂದೆ ಬಣದಿಂದ ಬೆಂಬಲ ವಾಪಸ್ ಪಡೆದಿದೆ. ಬೆಂಬಲ ಹಿಂಪಡೆದಿದ್ದಾಗಿ ಮಹಾರಾಷ್ಟ್ರ ರಾಜ್ಯಪಾಲರಿಗೆ 38 ರೆಬೆಲ್ ಶಾಸಕರು ಪತ್ರ ಬರೆದಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲೂ ಬೆಂಬಲ ವಾಪಸ್ ಪಡೆದಿದ್ದಾಗಿ ರೆಬೆಲ್ ಬಣ ಉಲ್ಲೇಖಿಸಿದೆ. ದೊಡ್ಡ ಹೈಡ್ರಾಮದ ನಡುವೆ ಮಹಾ ಸರ್ಕಾರ ಪತನಕ್ಕೆ ಕೌಂಟ್ಡೌನ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಹೆಚ್ಚಾಗಿ ಕಾಡಲು ಶುರುವಾಗಿದೆ. ಯಾಕಂದ್ರೆ ಸರ್ಕಾರ ಪತನಕ್ಕೆ ಸಾಂವಿಧಾನಿಕ ಪ್ರಕ್ರಿಯೆ ಶುರುವಾಗಿದೆ. ಅಂದ್ರೆ ರೆಬೆಲ್ ಶಾಸಕರು ರಾಜ್ಯಪಾಲರಿಗೆ ಪತ್ರ ಬರೆದು ಹೊಸ ಗೇಮ್ ಆರಂಭಿಸಿದ್ದಾರೆ. ಮಹಾರಾಷ್ಟ್ರದ ಥಾಣೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಥಾಣೆ ರೆಬೆಲ್ ಶಾಸಕರ ಟೀಮ್ ಲೀಡರ್ ಏಕನಾಥ್ ಶಿಂದೆ ಪ್ರತಿನಿಧಿಸುವ ಕ್ಷೇತ್ರವಾಗಿದ್ದು ಗಲಭೆ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಮುಂಜಾಗ್ರತೆಯಾಗಿ ಪೊಲೀಸರು ಮತ್ತು ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಥಾಣೆಯ ಏಕನಾಥ್ ಶಿಂದೆ ನಿವಾಸಕ್ಕೂ ಭದ್ರತೆ ಹೆಚ್ಚಿಸಲಾಗಿದೆ. ರೆಬೆಲ್ ಶಾಸಕರ ವಿರುದ್ಧ ಶಿವಸೇನೆ ಹೊಸ ಅಸ್ತ್ರ ಪ್ರಯೋಗಿಸಿದೆ. ರೆಬೆಲ್ ಶಾಸಕರ ವಿರುದ್ಧ ಮಹಾರಾಷ್ಟ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದು, ಬಂಡಾಯ ಶಾಸಕರು ಜನಪರ ಕೆಲಸ ಮಾಡುತ್ತಿಲ್ಲ, ಕೆಲಸ ಮರೆತು ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಮುಂಬೈನ 7 ಜನ ರೆಬೆಲ್ ಶಾಸಕರ ವಿರುದ್ಧ ಅರ್ಜಿ ಸಲ್ಲಿಸಿದ್ದಾರೆ. ಮಹಾವಿಕಾಸ್ ಅಘಾಡಿ ಸರ್ಕಾರದ ನಾಯಕರು ಮತ್ತು ಶಿವಸೇನೆಯ ಬಂಡಾಯ ನಾಯಕರು ಕಾನೂನು ಸಮರ ನಡೆಸುತ್ತಿದ್ದಾರೆ. ಏಕನಾಥ್ ಶಿಂದೆ ಬಣದ ಪರವಾಗಿ ಖ್ಯಾತ ವಕೀಲ ಹರೀಶ್ ಸಾಳ್ವೆ ವಾದ ಮಂಡಿಸುತ್ತಿದ್ರೆ, ಮಹಾವಿಕಾಸ್ ಅಘಾಡಿ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸುತ್ತಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಪರವಾಗಿ ಕಪಿಲ್ ಸಿಬಲ್ ವಾದ ಮಂಡಿಸುತ್ತಾರೆ. ಮಹಾರಾಷ್ಟ್ರ ರಾಜ್ಯ ರಾಜಕೀಯ ಬಿಕ್ಕಟ್ಟಿನ ನಡುವೆ ಕಾನೂನು ಸಮರ ಶುರುವಾಗಿದ್ದು, ಸುಪ್ರೀಂ ಕೋರ್ಟ್ನಲ್ಲಿಂದು ಏಕನಾಥ ಶಿಂದೆ ಬಣದ ಅರ್ಜಿ ವಿಚಾರಣೆ ಆರಂಭಕ್ಕೂ ಮುನ್ನ ಬಂಡಾಯ ಶಾಸಕರ ಜೊತೆ ಶಿಂದೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಶಾಸಕರ ಜೊತೆ ಶಿಂದೆ ಚರ್ಚೆ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವು ಸಿಗುತ್ತೆ ಅಂತ ಶಿಂದೆ ಫುಲ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಶಿವಸೇನಾ ವಕ್ತಾರ ಸಂಜಯ್ ರಾವತ್ ಸೋದರ ಸುನಿಲ್ ರಾವತ್ ಏಕನಾಥ್ ಶಿಂದೆ ಬಣ ಸೇರ್ಪಡೆ ಆಗ್ತಾರೆ ಎಂಬ ವದಂತಿಯನ್ನ ನಿರಾಕರಿಸಿದ್ದಾರೆ. ನಾನು ಯಾಕೆ ಗುವಾಹಟಿಗೆ ಹೋಗಬೇಕು? ನೈಸರ್ಗಿಕ ಸೌಂದರ್ಯವನ್ನ ನೋಡಲು ನಾನು ಗೋವಾಕ್ಕೆ ಹೋಗ್ತೇನೆ. ವಿಶ್ವಾಸ ದ್ರೋಹಿಗಳ ಮುಖ ನೋಡಲು ಗುವಾಹಟಿಗೆ ಹೋಗಬೇಕೆ ಎಂದು ಸುನಿಲ್ ರಾವತ್ ಪ್ರಶ್ನೆ ಮಾಡಿದ್ದಾರೆ. ನಾರಾಯಣ್ ರಾಣೆ ಮತ್ತು ರಾಜ್ ಠಾಕ್ರೆ ಏನನ್ನ ಬೇಕಾದರೂ ಹೇಳಿ, ಅಂತಿಮವಾಗಿ ಉದ್ಧವ್ ಠಾಕ್ರೆ ಗೆಲುವು ಸಾಧಿಸುತ್ತಾರೆ ಅಂತ ಸುನಿಲ್ ರಾವತ್ ತಿಳಿಸಿದ್ದಾರೆ. ಪಕ್ಷದಲ್ಲಿ 40 ವರ್ಷ ಇದ್ದು ಓಡಿ ಹೋದವರ ಆತ್ಮಗಳು ಸತ್ತು ಹೋಗಿವೆ. ಅವರಲ್ಲಿ ಇನ್ನೇನು ಉಳಿದಿಲ್ಲ. ಇದು ರಾಮ ಮನೋಹರ್ ಲೋಹಿಯಾ ಅವರ ಮಾತುಗಳು ಅಂತ ಶಿವಸೇನಾ ವಕ್ತಾರ ಸಂಜಯ್ ರಾವತ್ ತಿಳಿಸಿದ್ದಾರೆ. ನಾನು ಯಾರ ಭಾವನೆಗೂ ಧಕ್ಕೆ ತರುವ ಉದ್ದೇಶವನ್ನ ಹೊಂದಿಲ್ಲ. ನಾನು ಸತ್ಯವನ್ನ ಮಾತ್ರ ಹೇಳಿದ್ದೇನೆ ಅಂತ ಮುಂಬೈನಲ್ಲಿ ಸಂಜಯ್ ರಾವತ್ ತಿಳಿಸಿದ್ದಾರೆ. ಆಪರೇಷನ್ ಕಮಲ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಅಂತ ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿ ನಾಯಕರು ಪ್ರಜಾಪ್ರಭುತ್ವದ ಬಗ್ಗೆ ಬಹಳ ಮಾತನಾಡ್ತಾರೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದು ಮಾರಕ ಅಂತಾರೆ. ಹಾಗಾದ್ರೆ ಮಧ್ಯಪ್ರದೇಶ ಸರ್ಕಾರವನ್ನ ಕಿತ್ತು ಹಾಕಿದವರು ಯಾರು? ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಕೆಡವಿದವರು ಯಾರು? ಆಪರೇಷನ್ ಕಮಲಕ್ಕೆ ಪಾಪದ ಹಣ ಖರ್ಚು ಮಾಡ್ತಿದ್ದಾರೆ. 25 ರಿಂದ 30 ಕೋಟಿ ಹಣ ಒಬ್ಬ ಶಾಸಕರಿಗೆ ಕೊಡ್ತಾರೆ. ಇದೆಲ್ಲ ಲೂಟಿ ಹಣ ಅಂತ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪಿಎಂ ಕಚೇರಿಗೆ ಬಿಬಿಎಂಪಿ ಅಧಿಕಾರಿಗಳು ಸುಳ್ಳು ವರದಿ ಸಲ್ಲಿಸಿದ್ರ? ಬೆಂಗಳೂರಿನಲ್ಲಿ ಕಳ್ಳತನ, ಆಂಧ್ರದಲ್ಲಿ ಬೈಕ್ ಸೇಲ್ ಮಾಡ್ತಿದ್ದ ಆರೋಪಿ ಲಾಕ್ ಆಗಿದ್ದು ಹೇಗೆ? ಬಿಎಂಟಿಸಿ ಡಿಪೋಗಳಲ್ಲಿ ಡೀಸೆಲ್ ಖಾಲಿಯಾಗಿದ್ಯಾ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ಆಗಮನಕ್ಕಾಗಿ ನಾವು ಆ ರಸ್ತೆ ಮಾಡಿರಲಿಲ್ಲ. ಕಳಪೆ ಕಾಮಗಾರಿ ರಸ್ತೆಯಲ್ಲಿ ಪಿಎಂ ವಾಹನ ಸಂಚರಿಸಿಲ್ಲ. ಕಳಪೆ ಕಾಮಗಾರಿ ಕುರಿತು ಪ್ರಧಾನಿ ಕಚೇರಿಗೆ ವರದಿ ಕಳುಹಿಸಲಾಗಿದೆ ಅಂತ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಇನ್ನು ಪಿಎಂ ಭೇಟಿ ನಂತರ ಹಾಳಾದ ರಸ್ತೆ ಬಗ್ಗೆ ವರದಿ ನೀಡಿದ್ದೇವೆ. ಟ್ವೀಟ್ ಮಾಡಿದ್ದ ರಸ್ತೆ ವಿಚಾರವಾಗಿ ಮಾತ್ರ ವರದಿ ಸಲ್ಲಿಕೆ ಮಾಡಲಾಗಿದೆ ಅಂತ ಕಳಪೆ ಕಾಮಗಾರಿ ಕುರಿತು ತುಷಾರ್ ಗಿರಿನಾಥ್ ಸ್ಪಷ್ಟನೆ ನೀಡಿದ್ರು.
ಇನ್ನು ಕಳಪೆ ರಸ್ತೆಯಲ್ಲಿ ಸೀವೇಜ್ ಲೈನ್ ಕಂಡು ಬಂದಿತ್ತು. ಜಾಸ್ತಿ ಆಗಿದಾಗ ವಾಟರ್ ಲೈನ್ ಇರೋದು ಗೊತ್ತಾಗಿದೆ. ಪಿಎಂ ಮೋದಿ ಬಂದಾಗ ನಾವು ಆ ರಸ್ತೆಯನ್ನೇ ಸರಿ ಮಾಡಿಲ್ಲ ಅಂತ ವರದಿ ಸಲ್ಲಿಸಲಾಗಿದ್ಯಂತೆ. ಅಲ್ಲದೆ ಮರಿಯಪ್ಪನ ಪಾಳ್ಯದಲ್ಲಿ ಚಕ್ಕೆ ಬಂದಿರೋದು ಬೇರೆ ರಸ್ತೆಯಲ್ಲಿ. ಆದ್ರೂ ಪಿಎಂ ಕಚೇರಿ ಕೇಳಿರೋ ರಸ್ತೆ ಬಗ್ಗೆ ವರದಿ ಸಲ್ಲಿಸಿದ್ದೇವೆ ಅಂತ ವರದಿ ಸಲ್ಲಿಕೆ ಕುರಿತು ಮುಖ್ಯ ಆಯುಕ್ತ ತುಷಾರ್ ಹೇಳಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರಧಾನಿ ಕಚೇರಿಗೆ ತಪ್ಪು ಮಾಹಿತಿ ನೀಡ್ತಾ ಬಿಬಿಎಂಪಿ. ವರದಿಯಲ್ಲಿ ಕಳಪೆ ಕಾಮಗಾರಿ ಒಪ್ಪಿಕೊಂಡಿಲ್ವಾ ಪಾಲಿಕೆ? ಗುತ್ತಿಗೆದಾರನಿಗೆ ದಂಡ ಹಾಕದಿರಲು ನಿರ್ಧರಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ದಂಡ ಹಾಕಿದ್ರೆ ಕಳಪೆ ಕಾಮಗಾರಿ ಒಪ್ಪಿಕೊಂಡಂತಾಗುತ್ತೆ. ಅದೇ ಕಾರಣಕ್ಕೆ ಬಿಬಿಎಂಪಿಯಿಂದ ತಪ್ಪು ಮಾಹಿತಿ ವರದಿ ನೀಡಲಾಗಿದ್ಯಾ ಅನ್ನೋ ಸಂಶಯ ಶುರುವಾಗಿದೆ. ಇನ್ನು ಕಳಪೆ ರಸ್ತೆ ನಿರ್ಮಾಣಕ್ಕೆ ಪೈಪ್ ಲೀಕೇಜ್ ಕಾರಣ. ಜಲಮಂಡಳಿ ಪೈಪ್ ಲೀಕೇಜ್ ಕಾರಣವೆಂದು ವರದಿಯಲ್ಲಿ ಹೇಳಲಾಗಿದೆ. ಈ ಮೂಲಕ ಕಾಮಗಾರಿ ಗುಣಮಟ್ಟದ್ದು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ರಸ್ತೆ ಗುಂಡಿ ಜಾಗಕ್ಕೂ ಪ್ರಧಾನಿ ಕಾನ್ವೆಗೂ ಸಂಬಂಧವಿಲ್ಲ. ಹೀಗಾಗಿ ಗುತ್ತಿಗೆದಾರನಿಗೆ ದಂಡ ಹಾಕದಿರಲು ಬಿಬಿಎಂಪಿ ಸೂಚನೆ ನೀಡಿದೆ. ಶೋಕಿ ಮಾಡಿಕೊಂಡು ಎಣ್ಣೆ ಕುಟ್ಕೊಂಡು ಎಂಜಾಯ್ ಮಾಡೋಕೆ ಐನಾತಿ ಕಳ್ಳತನದ ದಾರಿ ಹಿಡಿದು ಪೊಲೀಸರ ಬಳಿ ತಗ್ಲಾಕೊಂಡಿದ್ದಾನೆ. ರಾಜೇಶ್ ಬಂಧಿತ ಆರೋಪಿ. ಈತ ದುಶ್ಚಟಗಳ ಆಸೆಗೆ ಹಣ ಬೇಕೆಂದು ಬೈಕ್ ಕದ್ದು ರಾಮಮೂರ್ತಿ ನಗರ ಪೊಲೀಸರ ಬಳಿ ಲಾಕ್ ಆಗಿ ಜೈಲು ಸೇರಿದ್ದಾನೆ. ಇನ್ನು ಈ ಮಿಕ ಹಲವು ಬಾರಿ ಬೈಕ್ ಕಳ್ಳತನ ಕೇಸ್ನಲ್ಲಿ ಜೈಲು ಸೇರಿದ್ದ. ಹೇಗಿದ್ರೂ ಕೇರ್ ಮಾಡದೆ ರಾತ್ರಿ ವೇಳೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೈಕ್ಗಳ ಹ್ಯಾಂಡಲ್ ಬ್ರೇಕ್ ಮಾಡಿ ಕದ್ದು ಆಂಧ್ರದಲ್ಲಿ ಸೇಲ್ ಮಾಡ್ತಿದ್ದ. ಇನ್ನು ಬೆಂಗಳೂರಲ್ಲಿ ಅಗ್ನಿಪಥ್ ಯೋಜನೆ ವಿರೋಧಿಸಿ ಕಾಂಗ್ರೆಸ್ ಧಿಕ್ಕಾರ ಕೂಗ್ತಿದೆ. ಪ್ರತಿಭಟನೆ ವೇಳೆ ಅಗ್ನಿಪಥ್ ವಿರುದ್ಧ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ದೇಶದ ಭದ್ರತೆಗೆ ಕಂಟಕ ತರುವ ಕೆಲಸ ಮಾಡ್ತಿದ್ದಾರೆ. ನಿಜವಾಗಿಯೂ ಇದು ಒಳ್ಳೆಯ ಯೋಜನೆ ಅಲ್ಲ. ನಿಮ್ಮ ಮನೆ ಮಕ್ಕಳನ್ನ ಅಗ್ನಿಪಥ್ ಯೋಜನೆಗೆ ಸೇರಿಸಿ, ಅಮಿತ್ ಶಾ ಮಗನನ್ನ ಅಗ್ನಿಪಥ್ಗೆ ಸೇರಿಸಿ ನೋಡೋಣ. ಬೇರೆಯವರ ಮಕ್ಕಳ ಬಾಳಲ್ಲಿ ಆಟ ಆಡುವುದನ್ನ ಬಿಡಿ ಅಂತ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದ್ದಾರೆ. ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಿರೋರು ಸ್ವಲ್ಪ ಅಲರ್ಟ್ ಆಗಿ, ಇಲ್ಲವಾದಲ್ಲಿ ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಯಾಕಂದ್ರೆ ಬೆಂಗಳೂರಿನ ಬಹುತೇಕ ಡಿಪೋಗಳಲ್ಲಿ ಡೀಸೆಲ್ ಖಾಲಿಯಾಗಿದ್ದು ನಾಳೆ ಕೆಲ ಬಿಎಂಟಿಸಿ ಬಸ್ಗಳು ರೋಡ್ಗಿಳಿಯೋದು ಡೌಟ್ ಎನ್ನಲಾಗಿದೆ. ಇನ್ನು ಬಿಎಂಟಿಸಿ ಡಿಪೋಗಳಿಗೆ ವ್ಯಾಪಾರಿಗಳು ಡೀಸೆಲ್ ಪೂರೈಕೆ ನಿಲ್ಲಿಸಿದ್ದಾರೆ. ಅದು ಕೂಡ ಸಗಟು ಖರೀದಿ ದರ ಹೆಚ್ಚಳವಾಗಿರುವ ಕಾರಣದಿಂದ ನಿಗಮ ಚಿಲ್ಲರೆ ವ್ಯಾಪಾರದಲ್ಲಿ ಇಂಧನ ಖರೀದಿ ಮಾಡ್ತಿದೆ. ಹೀಗಾಗಿ ಖಾಸಗಿ ಬಂಕ್ಗಳ ಮುಂದೆ ಬಿಎಂಟಿಸಿ ಬಸ್ಗಳು ನಿಲ್ತಿವೆ. ಇತ್ತ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ಮಾಸ್ಕ್ ಧರಿಸದಿದ್ರೆ ದಂಡ ಫಿಕ್ಸ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ವಾರದಿಂದಲೇ ಮಾಸ್ಕ್ ಕಡ್ಡಾಯವಾಗುತ್ತಾ? ಮಾಸ್ಕ್ ಹಾಕದಿದ್ರೆ ದಂಡ ಪ್ರಯೋಗಿಸುತ್ತಾ ಸರ್ಕಾರ ಅಂತೂ ಎಲ್ಲರನ್ನ ಕಾಡ್ತಿದೆ. ಯಾಕಂದ್ರೆ ಮಾಸ್ಕ್ ದಂಡಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡಿದೆ. ವರದಿ ಬಗ್ಗೆ ಆರೋಗ್ಯ ಇಲಾಖೆಯ ಆಯುಕ್ತ ಡಿ ರಂದೀಪ್ ಮಾಹಿತಿ ನೀಡಿದ್ದಾರೆ. ಡಿಜಿಐಜಿಪಿ ಪ್ರವೀಣ್ ಸೂದ್ ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ. ಅಂದ್ರೆ ಇನ್ಮುಂದೆ ಎಲ್ಲೆಂದರಲ್ಲಿ ಸವಾರರನ್ನ ತಡೆಯುವಂತಿಲ್ಲ, ವಾಹನಗಳನ್ನ ತಡೆದು ಪರಿಶೀಲಿಸುವಂತಿಲ್ಲ ಅಂತ ಡಿಜಿಐಜಿಪಿ ಸಂಚಾರ ಪೊಲೀಸರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಟ್ರಾಫಿಕ್ ಪೊಲೀಸರು ಬೈಕ್ ಹಿಡಿಯಲ್ಲ ಅಂತ ಕುಡಿದು ವಾಹನ ಚಲಾಯಿಸಬೇಡಿ, ಯಾಕಂದ್ರೆ ಡ್ರಂಕ್ ಅಂಡ್ ಡ್ರೈವ್ ಮಾಡುವವರನ್ನ ಮಾತ್ರ ತಪಾಸಣೆ ಮಾಡಿ ಅಂತ ಟ್ವೀಟ್ ಮೂಲಕ ಡಿಜಿಐಜಿಪಿ ಪ್ರವೀಣ್ ಸೂದ್ ಮಾಹಿತಿ ನೀಡಿದ್ದಾರೆ. ರೌಡಿ ಶೀಟರ್ ಬರ್ಬರ ಕೊಲೆ, ಹಂತಕರ ಓಡಾಟದ ದೃಶ್ಯ ರಿವೀಲ್. ಮತ್ತೆ ಶುರುವಾಯ್ತಾ ದಲಿತ ಸಿಎಂ ಕುರಿತ ಚರ್ಚೆ. ಶ್ರೀಮಂತ ಪಾಟೀಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ದು ಯಾಕೆ ಜನ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಪುಂಡರು ಬಾಲ ಬಿಚ್ಚಿದ್ದಾರೆ. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಪುಂಡರು ಮತ್ತೆ ಖ್ಯಾತೆ ತೆಗೆದಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಮರಾಠಿ ಭಾಷೆಯಲ್ಲಿ ದಾಖಲೆ ನೀಡುವಂತೆ ಆಗ್ರಹಿಸಿ ರ್ಯಾಲಿ ನಡೆಸಿದ್ದಾರೆ. ಎಂಇಎಸ್ ರ್ಯಾಲಿಗೆ ಕರವೇ ಶಿವರಾಮೇಗೌಡ ಬಣ ವಿರೋಧವನ್ನ ವ್ಯಕ್ತಪಡಿಸಿತ್ತು. ರ್ಯಾಲಿ ತಡೆಯುವುದಕ್ಕೆ ಮುಂದಾಗ್ತಾ ಇದ್ದ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ದಲಿತರನ್ನ ಸಿಎಂ ಮಾಡುವ ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಅಂತ ಕೊಪ್ಪಳದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ದಲಿತ ಮುಖ್ಯಮಂತ್ರಿ ವಿಚಾರ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ. ಈ ಬಗ್ಗೆ ನಮ್ಮನ್ನ ಕೇಳೋದಕ್ಕೆ ಬಿಜೆಪಿಯವರು ಯಾರು? ದಲಿತರನ್ನ ಸಿಎಂ ಮಾಡ್ತೀವಿ ಅಂತ ಬಿಜೆಪಿ ಹೇಳಲಿ ನೋಡೋಣ ಅಂತ ಕೊಪ್ಪಳದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ.
ಜೆಡಿಎಸ್ನ ಕೆಲವು ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಕೊಪ್ಪಳದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ಜಾತ್ಯತೀತ ಜನತಾದಳ ರಾಷ್ಟ್ರೀಯ ಪಕ್ಷವಲ್ಲ, ಜೆಡಿಎಸ್ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರುವ ಪಕ್ಷವೂ ಅಲ್ಲ ಅಂತ ಕೊಪ್ಪಳದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಕೊಪ್ಪಳದಲ್ಲಿ ಸಿದ್ದರಾಮಯ್ಯ ತೆರಳಿದ ಬಳಿಕ ಶಾಸಕರು ಹಾಗೂ ಮುಖಂಡರ ಜೊತೆ ಡಿಕೆಶಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಕೊಪ್ಪಳ ತಾಲೂಕಿನ ಬಸಾಪುರದ ಬಳಿ ಡಿಕೆಶಿ ಚರ್ಚಿಸಿದ್ರು. ಶಾಸಕರಾದ ಬಿ ನಾಗೇಂದ್ರ, ಜೆಎನ್ ಗಣೇಶ್, ಮಾಜಿ ಸಚಿವ ಶಿವರಾಜ ತಂಗಡಗಿ, ಮಾಜಿ ಸಂಸದ ಶಿವರಾಮೇಗೌಡ ಜೊತೆ ಮಾತುಕತೆ ನಡೆಸಿದ್ರು. ಹೀಗಾಗಿ ಡಿಕೆಶಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿರೋದು ಕುತೂಹಲ ಮೂಡಿಸಿದೆ. ಮಂಗಳೂರಲ್ಲಿ ಇರುವ ಕುಕ್ಕೆ ಸುಬ್ರಹ್ಮಣ್ಯ ಠಾಣೆಗೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ದಿಢೀರ್ ಭೇಟಿ ನೀಡಿದ್ದಾರೆ. ಠಾಣೆಗೆ ಟಾರ್ಪಲ್ ಹೊದಿಕೆ ಕಂಡು ಗೃಹ ಸಚಿವರು ಗರಂ ಆದ್ರು. ಹೊಸ ಠಾಣೆಯ ಕಟ್ಟಡ ಕಾಮಗಾರಿ ವಿಳಂಬಕ್ಕೆ ಸಚಿವ ಆರ್ ಜ್ಞಾನೇಂದ್ರ ಕಿಡಿಕಾರಿದ್ರು. ಕಟ್ಟಡ ನಿರ್ಮಾಣ ಇಂಜಿನಿಯರ್ಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ್ರು. ತಕ್ಷಣ ಸ್ಥಳಕ್ಕೆ ಬಂದು ಕಾಮಗಾರಿ ಆರಂಭಿಸಿ ಅಂದಾಜು ಪಟ್ಟಿ ತಯಾರಿಸಿ ಕೆಲಸ ಮಾಡಿ ಅಂತ ಆರ್ಗ ಖಡಕ್ ಸೂಚನೆ ನೀಡಿದ್ರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಾಸಕ ಶ್ರೀಮಂತ ಪಾಟೀಲ್ಗೆ ಗ್ರಾಮಸ್ಥರು ಘೇರಾವ್ ಹಾಕಿದ್ದಾರೆ. ಕಿರಣಗಿ ಗ್ರಾಮಸ್ಥರು ಶಾಸಕ ಶ್ರೀಮಂತ ಪಾಟೀಲ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಸರ್ಕಾರದಿಂದ ಯಾವ ಅಭಿವೃದ್ಧಿ ಕಾಮಗಾರಿಗಳು ಆಗಿಲ್ಲ ಅಂತ ಶಾಸಕರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. ಈ ವೇಳೆ ಗರಂ ಆದ ಶ್ರೀಮಂತ ಪಾಟೀಲ್ 7 ವರ್ಷಗಳ ಕಾಲ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಅಂತ ಉಡಾಫೆ ಉತ್ತರ ನೀಡಿದ್ರು.